ಸರ್ ಎಲ್ರಿಗೂ ಲೇಟ್ ಆಗಿದೆ, 9 ಗಂಟೆ ಆಗ್ತಾ ಬಂತು. ಅಲ್ಲಿ ಏನೇನಿದೆಯೋ ಗೊತ್ತಿಲ್ಲಪ್ಪ ನನಗೆ. ಕೊಡೋಣ ಸರ್ ನಿಮಗೆ ಸರ್. ರಂಗ ಗಂಗೋತ್ರಿನಾ ಮಾಡೋಣ ಸರ್, ನಿಜವೂ ಮಾಡೋಣ. ಚೆನ್ನಾಗಿದೆ ಟೈಟ್ಲು. ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಸುಬ್ಬಣ್ಣ ಇಲ್ಲೇ ಇದ್ದಾರೆ. ಸುಬ್ಬಣ್ಣ ಸ್ಟುಡಿಯೋದಲ್ಲಿ ಯಾರೋ ಇಂಜಿನಿಯರ್ ಇದ್ದಾರೆ. ಅವರು ನನಗಿದೆಲ್ಲ ಮಾಡಿ ತಗಲಾಕಿದ್ದು ಈ ರಾಜ್ಕುಮಾರ್ ಅಸ್ಕಿನ ಅವ್ರ ಕತೆಗಳು ಕೆಲವೆಲ್ಲ ಬಿಟ್ಟಿದ್ದಾರೆ. ಅವರು ಇದು ಕತೆ ಚೆನ್ನಾಗಿದೆ ಕಣೋ, ಯಾರು ರಂಗಾಯಣವ್ರಿಗೂ ಅವ್ರ ಕತೆ ವೀಕ್ನೆಸ್ಸು, ಕತೆ ಹೇಳೋರು ಒಪ್ಕೋತಾರೆ ಹೋಗು ಅಂತ. ನನಗೆ ಹಂಗೆ ಬಂದು ಕತೆ ಹೇಳಿದ್ರು ನಾನು ಒಪ್ಕೊಂಡೆ. ನಾನು ಅಪ್ಪ ನನ್ನ ಹತ್ರ ಇರೋದೇ ಡೇಟ್ಗಳಪ್ಪ, ಅದು ಬಿಟ್ಟರೆ ನಾನು ಏನಿಲ್ಲ ಕೊಡೋಕ್ಕೆ, ಡೇಟ್ ಕೊಡ್ತೀನಿ ಅಂತ ಹೇಳಿದೆ. ಮಿಕ್ಕಿದೆಲ್ಲ ಅವರೇ ಊಹಿಸ್ಕೊಂಡು ಇಲ್ಲಿವರೆಗೆ ತಂದು ಕೂತ್ಬಿಟ್ರು ನನಗೆ. ಆಮೇಲೆ ನನಗೆ ಗೊತ್ತಿಲ್ಲ ಅದು ಎಂಥದಪ್ಪ, ನಮ್ಮ ಕೆ ಆರ್ ನಗರದಲ್ಲಿ ಆಯಿತು. ಆ ಲೊಕೇಶನ್ ಗೊತ್ತ ತಕ್ಷಣ ನನಗೆ ಭಾಳ ಸಂತೋಷ ಆಯಿತು. ನನಗೇನು ಕತೆ ಹೇಳಿದ್ರಲ್ಲ ಅದನ್ನು ಫಸ್ಟು ಅಲ್ಲಿ ನನಗೆ ಅದು ಗೋಚರವಾಯಿತು. ಅದಾದಮೇಲೆ ನನಗೆ ಇದು ಮಾಡ್ತಾ ಇದು ಅಂಶ ಏನು ಅಂತಂದರೆ, ವಿದ್ಯೆ ಬರೀ ಸ್ಕೂಲ್ಗೆ ಕಲ್ತ್ಕೊಳ್ಳೋದು ಒಂದೇ ಅಲ್ಲ. ಈ ಜನಪದರು ಗೊತ್ತಿಲ್ಲ ಅವ್ರಿಗೆ ಯಾವ ಕಾಲದಿಂದ ವಚನ ಹೆಂಗೆ ನಮಗೆ ಬಂತು ಬಾಯಿಂದ ಬಾಯಿಗೆ, ಈ ಜನಪದರು ಅದ್ರ ಸಮವಾಗಿ ಬಂದ್ಬಿಟ್ಟಿದ್ದಾರೆ. ಅಂದರೆ ಅದು ಯಾರಿಗೋ ಒಬ್ರಿಗೆ ಅದನ್ನು ತಾನು ಕಲ್ತಿರೋದನ್ನು ಯಾವುದೇ ಥರದ ಸ್ವಾರ್ಥ ಇಲ್ಲದೆ ಇನ್ನೊಬ್ರಿಗೆ ಕಲಿಸ್ಬಿಡ್ಬೇಕು ಅನ್ನೋದು ತಾವಂತ. ಅಯ್ಯೋ ಹೋಗ್ಬಿಡುತ್ತಲ್ಲ ಇದು, ನಾನು ಯಾರಿಗಾನ ಕಲಿಸ್ಬಿಡ್ಬೇಕು ಅಂತ ಆ ಥರದೊಂದು ಪಾತ್ರ ನನಗೆ ಹೇಳ್ದೆ. ನನಗೆ ಭಾಳ ಖುಷಿ ಆಯ್ತು. ಚೆನ್ನಾಗಿದೆ ಮಾಡೋಣ. ಅದೊಂದು ವಿದ್ಯೆ ಅಂತಂದರೆ ಬರೀ ಸ್ಕೂಲ್ಗೆ ಹೋಗ್ಬಿಟ್ಟು ಯಾವ್ಯಾವುದೋ ಭಾಷೆ ಕಲ್ತ್ಕೊಂಡು ಅದನ್ನೇ ಮಾಡೋದಲ್ಲ. ಎಲ್ಲವೂ ವಿದ್ಯೆನೇ, ಪ್ರತಿದಿನವೂ ವಿದ್ಯೆ ಆಗುತ್ತೆ ಕಲಿಯೋದಾಗಿದ್ದರೆ, ನಮ್ಗೆ ಆ ಮನಸ್ಥಿತಿ ಇದ್ದರೆ. ಆ ಥರದೊಂದು ಪಾತ್ರ ಇವ್ರು ಮಾಡಿದಾಗ ನನ್ನ ಮೊಮ್ಮಗ ಇಲ್ಲಿಂದ ಇದ್ನಪ್ಪ, ಕೂತು ಇವನ ನಿಂತ್ಕೊಳ್ಳಿ ಹೇಳ್ತೀನಿ ನೋಡ್ರಿ. ಆ ಶೂಟಿಂಗಲ್ಲಿ ನನ್ನ ಮೊಮ್ಮಗ, ಇವಾಗ ನನ್ನ ತಮ್ಮ ಆಗವನೇ, ತಿರ್ಕೋ ಕಡೆಗೆ ನೋಡೋಣ ಹೇಳ್ತೀನಿ. ನೋಡಿ ಹೊಂಟಾಯ್ತು, ಅಲ್ಲಿದ ಇದ್ದಪ್ಪ, ಅದೆಲ್ಲ ಇದ್ದ ಅಲ್ಲಿದೆ ನೋಡಿ, ಮಧ್ಯದಲ್ಲಿದ್ದಾನಲ್ಲ ತಾತ ಅಂತಿದ್ದ. ಇವಾಗ ನೀನು ತಾತ ಅಂದರೆ ಬಾರಿಸ್ಬಿಡ್ತೀನಿ ಹಂಗೆ ಅಷ್ಟೇ. ಇವಾಗ ನಿನ್ನ ತಮ್ಮನ ಥರ ಆಗವನು. ಇವಾಗ ಟೈಮ್ ಲೆಕ್ಕ ಹಾಕೊಳ್ಳಿ, 2000 ಕರೋನಾ ಇದನ್ನೇ ಮುಂದೆ ಆಗಿತ್ತೇನಲ್ಲ. ಹಾಂ, ಅಯ್ಯೋ ಕರೆಕ್ಟು, ಅದ್ರದ್ದು ಕತೆ 19 ಹೌದು. ನನಗೆ ಪಾಪ ನಮಗೆ ರಾಜ್ಕುಮಾರ್ ಅಸ್ಕಿನೂ ಹೊಸಬ್ರೆ, ನಮ್ಮ ಹೊಯ್ಸಳವರು ಹೊಸಬ್ರೆ. ಈ ರಂಗ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.